ಒಂದು ಪುಟ್ಟ ಹಳ್ಳಿ ಹತ್ತಿರ ಮಾಯಾ ಎಂಬ ಹುಡುಗಿ ತನ್ನ ಭಯಗಳಿಂದ ಸಂಕೋಚಿಸುತ್ತಿದ್ದಳು. ಯಾವಾಗಲೂ ಅಂದುಕೊಂಡಿದ್ದಳು, ನಾನು ಇದನ್ನು ಮಾಡಬಲ್ಲೇನು ಮತ್ತು ನನಗೆ ಹಿಮ್ಮೆಟ್ಟಲು ಸಾಧ್ಯವಿದೆಯೇ? ಒಂದು ದಿನ ಹಳ್ಳಿಯ ಬಳಿ ಒಂದು ದೊಡ್ಡ ಕಾಡಿನಲ್ಲಿ ಹಾರಿ ಹೋದ ನಾಯಿಯನ್ನು ಹುಡುಕಬೇಕಾಯಿತು. ಮಾಯಾ ಎಲ್ಲರಿಗೂ ಹೆದರಿಕೆಯಿಂದ ಹಿಂಜರಿದಳು, ಆದರೆ ಆ ನಾಯಿ ಅವರನ್ನು ಬಲವಾಗಿ ನೆನೆಸುತ್ತಿತ್ತು. ಮಾಯಾ ತನ್ನ ಹೃದಯದೊಳಗೆ ತೀರ್ಮಾನ ಮಾಡಿದರು, ನನಗೆ ಭಯವೂ ಇದೆ, ಆದರೆ ನಾನು ಇದನ್ನು ಗೆಲ್ಲಬೇಕು. ಅವಳು ತನ್ನ ಹೆಜ್ಜೆಗಳನ್ನು ಮುಂಚೆ ಇಟ್ಟುಕೊಂಡು ಕಾಡಿಗೆ ಹೋಗಿ ಹರಿದ ಹಾದಿ, ಗಟ್ಟಿಯಾದ ಮರಗಳು ಮತ್ತು ಕಿರು ನದಿಗಳನ್ನು ದಾಟಿ ಕೊನೆಗೆ ನಾಯಿ ಕಂಡುಕೊಂಡಳು. ಅವನನ್ನು ಸುರಕ್ಷಿತವಾಗಿ ಹಳ್ಳಿಗೆ ತಂದು ಮಾಯಾ ಕಂಡುಹಿಡಿದಳು. ಭಯ ಎಂದರೆ ಕೇವಲ ನಮ್ಮ ಮನಸ್ಸಿನಲ್ಲಿನ ತಡೆ, ಆದರೆ ಧೈರ್ಯ ಎಂದರೆ ಅದನ್ನು ಮುಖಾಮುಖಿ ಎದುರಿಸುವ ಸಾಮರ್ಥ್ಯ. ಹಿಂದಿನ ದಿನಗಳಿಂದ ಮಾಯಾ ಇನ್ನೇನೂ ನಿಂತಿಲ್ಲ. ಅವಳು ಪ್ರತಿದಿನವೂ ತನ್ನ ಭಯವನ್ನು ಎದುರಿಸುತ್ತಾ ಧೈರ್ಯವನ್ನು ಬೆಳೆಸುತ್ತಾ ಹೋದಳು. ಪಾಠ: ಭಯ ನಿಮ್ಮನ್ನು ನಿಯಂತ್ರಿಸಬಾರದು. ಭಯವನ್ನು ಎದುರಿಸುವ ತಕ್ಷಣವೇ ನೀವು ಶಕ್ತಿಶಾಲಿಯಾಗುತ್ತೀರಿ.